1995 ನಂತರದ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷನಾಗಿ ಮಾತನಾಡ್ತಿದ್ದೇನೆ. ಈಗ ನಾನು ಈ ಬಜೆಟ್ನಲ್ಲಿ ಬಹಳ ನಿರೀಕ್ಷೆಯಲ್ಲಿದ್ವಿ. ತುಂಬ 100% ನಮಗೆ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ಸಿಗುತ್ತೆ ಅನ್ನುವಂಥ ಭರವಸೆಯಲ್ಲಿದ್ವಿ. ಆ ಭರವಸೆಯನ್ನು ತುಂಬಿದಂಥವರು ನಮ್ಮ ಜಿಲ್ಲಾ ಸಚಿವರು ಹಾಗೂ ಶಾಲಾ ಶಿಕ್ಷಣ ಸಚಿವರಾದಂಥ ಶ್ರೀಯುತ ಮಧು ಬಂಗಾರಪ್ಪ ಸರ್. ಆದರೆ ಅವರ ಮಾತುಗಳೆಲ್ಲವೂ ಸಹ ಹುಸಿಯಾಯಿತು. ಯಾಕಂದರೆ ಈಗಿನ ರಾಜಕಾರಣಿಗಳು ಹೇಳುವುದೊಂದು ಮಾಡೋದೊಂದು ಮಾಡ್ತಿದ್ದಾರೆ. ಹಿಂದಿನ ಸರ್ಕಾರಗಳು ಏನು ಮಾಡಿದವು ಅಂತ ಹೇಳಿದರೆ, ನಾವು ಕೊಡೋದಿಲ್ಲ ಅಂತ ಹೇಳಿ ಕನ್ನಡ ಮಾಧ್ಯಮಕ್ಕೆ ಅನ್ಯಾಯವನ್ನು ಮಾಡಿದರು. ಆದರೆ ಇವರು ಕೊಡ್ತೀವಿ ಅಂತ ಹೇಳಿ ಬೆನ್ನಿ ಚೂರಿ ಹಾಕುವಂಥ ಕೆಲಸವನ್ನು ಮಾಡಿದರು. ಹಾಗಾಗಿ ಇಲ್ಲಿ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರು ಸಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಒಂದು ವೇಳೆ ಈ ತೀರ್ಮಾನ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದರೆ, ನಾವು ಕನ್ನಡಕ್ಕೆ ಅವ್ರು ಏನು ಮಾಡೋದಿಲ್ಲ, ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ಕೊಡೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದರೆ ನಾವು ಒಂದು ನಿರ್ಧಾರಕ್ಕೆ ಬರ್ತೀವಿ. ಹಾಗಾಗಿ ಮುಂದಿನ ಸೋಮವಾರದ ಒಳಗಡೆ ಅವ್ರು ಏನಾದ್ರು ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡು ನಮಗೆ ನ್ಯಾಯವನ್ನು ಕೊಡಬೇಕು. 95 ನಂತರದ ಕನ್ನಡ ಮಾಧ್ಯಮ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸೋರ ಮೂಲಕ ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಬೇಕು ಅಂತೇಳಿ ನಾನು ಮಾಧ್ಯಮದ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸದಾನಂದ GT ಅಂತೇಳಿ. ನಾವು ಸುಮಾರು ಒಂದು 17 ವರ್ಷದಿಂದ ನಾವು ಶಾಲಾ ಶಿಕ್ಷಕರಾಗಿ, ಗಣಿತ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ, ಈಗ ಸರ್ಕಾರದವರು ನಮಗೆ ಅನುದಾನವನ್ನು ಕೊಡ್ತೀವಿ ಅಂಥೇಳಿ ಪ್ರತಿ ವರ್ಷವನ್ನು ಮುಂದೂಡ್ತಾ ಬಂದಿದ್ದಾರೆ. ಬಟ್ ನಾವು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ, ಒಂದು ಆಶಾಭಾವನೆ ಒಂದು ಸಿಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಬೇರೆ ಕೆಲಸಗಳಿಗೆ ಹೋಗದೇನೂ ಸಹಿತ ನಾವು ಇಲ್ಲಿ ವರ್ಕ್ ಮಾಡ್ತೀವಿ. ಯಾಕೆ ಅಂದರೆ ಕನ್ನಡ ಭಾಷೆಯನ್ನು ಉಳಿಸ್ಬೇಕು, ಕನ್ನಡ ಭಾಷೆ ಬರ್ತಕ್ಕಂತಹ ಮಕ್ಕಳಿಗೆ ಒಂದು ವಿದ್ಯಾದಾನವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸಕಾರಾತ್ಮಕವಾಗಿ ಬೋಧನೆ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಸರ್ಕಾರಗಳು ಇದನ್ನು ಮನಸ್ಸಿಗೆ ಇದನ್ನು ತೆಗೆದುಕೊಳ್ಳದೆ ಬೇಕಾಬಿಟ್ಟಿಯಾಗಿ ಬೇರೆ ಇದಕ್ಕೆಲ್ಲ ಅನುದಾನವನ್ನು ನೀಡ್ತಾ ಬರ್ತಾ ಇದ್ದಾರೆ. ಇದು ಭಾಳ ಒಂದು ದುರದೃಷ್ಟಕರವಾದ ಸಂಗತಿಯಾಗಿದೆ. ಈ ಕನ್ನಡ ನಾಡಿನಲ್ಲಿ ಕನ್ನಡ ಶಾಲೆಗಳಿಗೆ ನೀಡ್ತಕ್ಕಂತಹ ಒಂದು ಅನುದಾನವನ್ನು ಬೇರೆ ಸಂಸ್ಥೆಗಳಿಗೆ ಅಥವಾ ಬೇರೆ ರೂಪದಲ್ಲಿ ನೀಡ್ತಕ್ಕಂಥದ್ದನ್ನು ಇದು ಮಾಡದೆ ನಮ್ಮ ಕನ್ನಡ ಶಾಲೆಗಳಿಗೆ ಹೆಚ್ಚಿನ ಅನುದಾನವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದು ಈ ಬಜೆಟ್ನಲ್ಲಿ ನಮಗೆ ಮಧು ಬಂಗಾರಪ್ಪರು ಏನು ಹೇಳಿದರು ಅಂದರೆ, CM ಸಾಹೇಬ್ರ ಕಾಲಿಗೆ ಬಿದ್ದಾದರೂ ನಾನು ಈ ಸಲ ಕನ್ನಡ ಭಾಷೆ ಉಳಿಸೋಕ್ಕೋಸ್ಕರನಾದರೂ ನಾನು ಅನುದಾನವನ್ನು ಕೊಡಿಸ್ತೀನಿ. ಆ ನಿಟ್ಟಿನಲ್ಲಿ ನೀವು ಯಾವುದಕ್ಕೂ ಹೆದರಬೇಡಿ ಅಂತ ಒಂದು ನಿಶ್ಚಲವಾದ ಮನಸ್ಥಿತಿಯಿಂದ ಮಾತಾಡಿದರು. ಆದರೆ ಇವೆಲ್ಲವೂ ಒಂದು ಹುಸಿಯಾದ ಒಂದು ಮಾತಾಗಿದೆ ಅನ್ನೋದು ಭಾಳ ಮನಸ್ಸಿಗೆ ನೋವಾದ ಒಂದು ಸಂಗತಿಯಾಗಿದೆ. ಈಗಾದರೂ ಸರ್ಕಾರ ಅದನ್ನು ಎಚ್ಚೆತ್ತುಕೊಂಡು ನಮಗೆ ಅನುದಾನವನ್ನು ಕೊಡಿಸಬೇಕಾಗಿ ಕಳಕಳಿಯಿಂದ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.